ಜೈ ಶ್ರೀರಾಮ್. ನನ್ನ ಎಲ್ಲ ವೀಕ್ಷಕರಿಗೂ ಸಹ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ತನ್ನೋ ಹನುಮಾನ್ ಪ್ರಚೋದಯಾತ್. ಆಂಜನೇಯ, ಹನುಮಂತ, ಶ್ರೀರಾಮದೂತ, ಪವನಸುತ, ವಾಯುಪುತ್ರ, ಶ್ರೀರಾಮನ ಭಂಟ, ಚಿರಂಜೀವಿ, ಈ ಎಲ್ಲ ಹೆಸರುಗಳಿಂದ ನಾವು ಅವನನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ. ಕಾರಣ ಇಷ್ಟೇ, ಹನುಮಂತನಿಗೆ ಸಾವಿಲ್ಲ, ಈಗಲೂ ಸಹ ಬದುಕಿದ್ದಾರೆ ಅಂತ ಹೇಳಿ ನಾವು ಭಕ್ತಿಯಿಂದ ಭಜಿಸುತ್ತಾ ಹನುಮಂತನನ್ನು ನಾವು ಜ್ಞಾಪಿಸಿದ್ರೆ, ಆರಾಧಿಸಿದ್ರೆ, ನೆನಪಿಸಿದ್ರೆ ಸಾಕು, ನಾವೆಲ್ಲಿ ಯಾವ ಕಷ್ಟದಲ್ಲಿದ್ದರೂ ಸಹ ಆತ ಓಡೋಡಿ ಬಂದು ನಮ್ಮನ್ನು ಕಾಪಾಡ್ತಾನೆ, ರಕ್ಷಿಸ್ತಾನೆ ಅನ್ನುವ ನಂಬಿಕೆ ನಮ್ಮ ಹಿಂದೂಗಳಲ್ಲೆಲ್ಲ ಇದೆ. ಸ್ನೇಹಿತರೆ, ಹನುಮಂತ ಹುಟ್ಟಿದು ನಮ್ಮ ಕರ್ನಾಟಕದ ಹಂಪೆಯ ಅಂಜನಾದ್ರಿ ಬೆಟ್ಟದಲ್ಲಿ. ಈತನ ತಂದೆ ಕೇಸರಿ, ಹನುಮಂತ ಕೇಸರಿ ಅಂತ ಸಹ ಕರೀತಾರೆ. ತಾಯಿ ಅಂಜನಾದೇವಿ. ಇವರಿಬ್ಬರ ಮಗನೇ ಈ ಆಂಜನೇಯ. ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಈ ಹನುಮಂತ ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಸಹ ಪೂಜೆಗೊಳ್ತಾ ಇರೋದು ಒಂದು ವಿಶೇಷ. ಆತನ ಶಕ್ತಿಗೆ ಒಂದು ಉದಾಹರಣೆ. ಅನೇಕ ಪರರಾಷ್ಟ್ರಗಳಲ್ಲೂ ಸಹ ಆಂಜನೇಯನ ದೇವಸ್ಥಾನಗಳನ್ನು ಕಟ್ಟಿ ಪೂಜಿಸ್ತಾ ಇದ್ದಾರೆ. ವಿದೇಶಿಗರು ಸಹ ಆಂಜನೇಯನ ಒಂದು ಭಜಿಸ್ತಾ ಇದ್ದಾರೆ, ಭಕ್ತರಾಗಿದ್ದಾರೆ. ಒಡಿಶಾದಲ್ಲಿ ಈ ಆಂಜನೇಯನ ಒಂದು ಪ್ರತಿಮೆ ಇದೆ, ದೇವಸ್ಥಾನ ಇದೆ. ಈ ಒಡಿಶಾ ಪೂರ್ವ ರಾಜ್ಯದಲ್ಲಿ ಪಾನ ಸಂಕ್ರಾಂತಿ ಅಂತ ಹೇಳಿ ಹನುಮಂತನ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಒಡಿಶಾದ ಜನತೆ ತಮ್ಮ ಹೊಸ ವರ್ಷವನ್ನು ಹನುಮಾನ್ ಜಯಂತಿಯಿಂದ ಪ್ರಾರಂಭ ಮಾಡ್ತಾರೆ. ಇದು ನಮ್ಮ ದೇವತೆಗಳ ಒಂದು ವಿಶೇಷ. ಸ್ನೇಹಿತರೆ, ನಾನು ಹನುಮಾನ್ ಜಯಂತಿಯ ಪ್ರಯುಕ್ತ ಶ್ರೀ ಆಂಜನೇಯನ ಒಂದು ಭಜನೆಯನ್ನು ಮಾಡಬೇಕು ಅಂದ್ಕೊಂಡು ಇನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋವನ್ನು ಕೇಳಿ ಆ ದೈವದ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನನ್ನ ಹಾಡನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ತಾ ಬಂದಿದ್ದೀರಾ, ಯಾರು ಫಸ್ಟು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಖಂಡಿತ ಬರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಜೈ ಸಿಹಿ ಮೊಗೆಯೊಡೆಯ, ಜೈ ಶಿವಮುಖದೊಡೆಯ, ಭಕ್ತರ ಮೊರೆಯನು ಆಲಿಸುವವನೇ, ಭಕ್ತರು ಕರೆದೊಡೆ ಓಡಿ ಬರುವನೆ, ಕರುಣಾಮಯಿ ನೀನೇ. ಜೈ ಜೈ ಬಾಲ ಹನುಮ. ದೂರ್ವಾಸರಿಂದ ಪೂಜಿತಗೊಂಡೆ ಯಂತ್ರದ ರೂಪದಲ್ಲಿ, ಯಂತ್ರದ ರೂಪದಲ್ಲಿ, ಬಾಲ ಹನುಮನ ರೂಪದಿ ನಿಂದೆ, ಬಾಲ ಹನುಮನ ರೂಪದಿ ನಿಂದೆ, ಭಕ್ತರ ಪೊರೆಯುವನೇ. ಜೈ ಜೈ ಬಾಲ ಹನುಮ. ತುಂಗೆಯ ತೀರದಿ ನಿಂತಿಹ ನಿನ್ನಯ ಮಹಿಮೆಯ ವರ್ಣಿಸಲು, ಮಹಿಮೆಯ ವರ್ಣಿಸಲು, ಆದಿಶೇಷನಿಗೆ ಹಸದಳವು, ಆ ಆದಿಶೇಷನಿಗೆ ಹಸದಳವು, ಜೈ ಗಂಭೀರ ಹನುಮ, ಜೈ ಜೈ ಬಾಲ ಹನುಮ. ರುದ್ರನ ಅಂಶದಿ ಜನಿಸಿದೆ ನೀನು ಅಂಜನ ಸುಕುಮಾರ, ಅಂಜನ ಸುಕುಮಾರ, ಭಕ್ತರ ವೃಂದವ ಪಾವನಗೊಳಿಸಲು, ಭಕ್ತರ ವೃಂದವ ಪಾವನಗೊಳಿಸಲು ಎತ್ತಿದೆ ಅವತಾರ. ಜೈ ಜೈ ಬಾಲ ಹನುಮ. ವಾಯುಸುಪುತ್ರನೆ ಕೇಸರಿತನಯನೆ ಸೂರ್ಯನೇ ಹಣ್ಣೆಂದು, ಸೂರ್ಯನೇ ಹಣ್ಣೆಂದು,
ಸೂರ್ಯನೇ ಹಣ್ಣೆಂದು ತಿನ್ನಲು ಹೋದೆ, ಸೂರ್ಯನೇ ಹಣ್ಣೆಂದು ತಿನ್ನಲು ಹೋದೆ, ಧೀರ ಗಂಭೀರನೇ ಜೈ ಜೈ ಬಾಲ ಹನುಮ. ದೇವಾದಿದೇವರ ವರವನು ಪಡೆದ ವರಕುವರನು ನೀನು, ವರಕುವರನು ನೀನು, ಸಕಲ ಗ್ರಹಗಳ ಗೆದ್ದವ ನೀನು, ಸಕಲ ಗ್ರಹಗಳ ಗೆದ್ದವ ನೀನು, ಚಿರಂಜೀವಿ ನೀನು ಜೈ ಜೈ ಬಾಲ ಹನುಮ. ರೋಮ ರೋಮದಿ ಲಿಂಗವ ಧರಿಸಿದ ಶಕ್ತಿ ಸ್ವರೂಪನೇ, ಶಕ್ತಿ ಸ್ವರೂಪನೇ, ಶಕ್ತಿಯು ನಿನ್ನಲ್ಲೇ ಸಾಕಾರ, ಶಿವಶಕ್ತಿಯು ನಿನ್ನಲ್ಲೇ ಸಾಕಾರ, ನೀ ಶಕ್ತಿಯ ಅವತಾರ ಜೈ ಜೈ ಬಾಲ ಹನುಮ. ಸೀತೆಯ ಶೋಕದ ಶ್ರೀರಾಮಚಂದ್ರನಿಗೆ ಭರವಸೆಯಾಗಾರ, ಭರವಸೆಯಾಗಾರ, ಲಂಕೆಗೆ ಸೇತುವೆ ನಿರ್ಮಿಸಿದಾತನೆ, ಲಂಕೆಗೆ ಸೇತುವೆ ನಿರ್ಮಿಸಿದಾತನೆ, ಅಗಣಿತ ಬಲ ಭೀಮ ಜೈ ಜೈ ಬಾಲ ಹನುಮ. ಸೀತೆಗೆ ಮುದ್ರಿಕೆ ಇತ್ತವ ನೀನೆ, ಕರುಣಾಸಾಗರನೇ, ಕರುಣಾಸಾಗರನೇ, ಲಂಕೆಗೆ ಕಿಚ್ಚನು ಇತ್ತವ ನೀನು, ಲಂಕೆಗೆ ಕಿಚ್ಚನು ಇತ್ತವ ನೀನೆ, ಅಮಿತ ಪರಾಕ್ರಮಿಯೇ ಜೈ ಜೈ ಬಾಲ ಹನುಮ. ಲಂಕೇಶ್ವರನ ಗರ್ವವ ಮುರಿದೆ, ಲಂಕಿಣಿ ಭಂಗಿಸಿದೆ, ಲಂಕಿಣಿ ಭಂಗಿಸಿದೆ, ಲಕ್ಷ್ಮಣ ಪ್ರಾಣದಾತನು ನೀನು, ಲಕ್ಷ್ಮಣ ಪ್ರಾಣದಾತನು ನೀನೆ, ಕರುಣಾಸಾಗರನೇ ಜೈ ಜೈ ಬಾಲ ಹನುಮ. ಎದೆಯೇನು ಬಗೆದು ಹೃದಯ ಕಮಲದಿ ಸೀತಾರಾಮರನು, ಸೀತಾರಾಮರನು, ಜಗಕ್ಕೆ ತೋರಿದ ಭಕ್ತ ಶಿರೋಮಣಿ, ಜಗಕ್ಕೆ ತೋರಿದ ಭಕ್ತ ಶಿರೋಮಣಿ, ಭಕ್ತಾಗ್ರೇಸರನೇ ಜೈ ಜೈ ಬಾಲ ಹನುಮ. ಭಕ್ತರ ಭಕ್ತ ಭಕ್ತಿಯ ಮಹಿಮಾ ಭಕ್ತಾಗ್ರೇಸರನೇ, ಭಕ್ತಾಗ್ರೇಸರನೇ, ಭಕ್ತಿಯ ಮಹಿಮೆಯ ಜಗಕ್ಕೆಲ್ಲ ಸಾರಿ, ಭಕ್ತಿಯ ಮಹಿಮೆಯ ಜಗಕ್ಕೆಲ್ಲ ಸಾರಿದ ಭಕ್ತ ಮಂದಾರನೇ ಜೈ ಜೈ ಬಾಲ ಹನುಮ. ತಂದೆಯು ನೀನೆ ತಾಯಿಯು ನೀನೆ, ಕರುಣಾಸಾಗರನೇ, ಕರುಣಾಸಾಗರನೇ, ಕಲ್ಪವೃಕ್ಷ ಕಾಮಧೇನು, ಕಲ್ಪವೃಕ್ಷ ಕಾಮಧೇನುವೆ, ಕಲಿಯುಗ ಕರುಣಾಳು ಜೈ ಜೈ ಬಾಲ ಹನುಮ. ಆನಂದದಿಂದ ಆರ್ಚಿಸಿ ಭಜಿಸಿದ ಅನಂತರಾಮರಿಗೆ, ಅನಂತರಾಮರಿಗೆ, ಅನುದಿನಾನಂದ ದರ್ಶನ ನೀಡಿ, ಅನುದಿನಾನಂದ ದರ್ಶನ ನೀಡಿದ ಆನಂದದಾಯಕನೇ ಜೈ ಜೈ ಬಾಲ ಹನುಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ,
ಓಂ ಶ್ರೀರಾಮ ಜಯ ರಾಮ, ಜೈ ಜೈ ಬಾಲ ಹನುಮ, ಜೈ ಜೈ ಬಾಲ ಹನುಮ, ಜೈ ಜೈ ಬಾಲ ಹನುಮ, ಜೈ ಶ್ರೀರಾಮ್.